ಸ್ಯಾಂಡಲ್ವುಡ್ ನಟಿ, ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧಿ ಸಂಗೀತಾ ಶೃಂಗೇರಿ ಅವರು ತಮ್ಮ ಸಿಕ್ಸ್ ಪ್ಯಾಕ್ ಬಗ್ಗೆ ಮಾತನಾಡಿದ್ದಾರೆ. ಬಿಗ್ ಬಾಸ್ಗೆ ಹೋಗುವುದಕ್ಕೂ ಮೊದಲು ಈ ಬಗ್ಗೆ ಸಂಗೀತಾ ಮಾತನಾಡಿದ್ದು, ಈಗ ಈ ಸಂದರ್ಶನ ವೈರಲ್ ಆಗುತ್ತಿದೆ. ಸ್ಯಾಂಡಲ್ವುಡ್ ಮತ್ತು ಕಿರುತೆರೆಯಲ್ಲಿ ಮಿಂಚಿರುವ ನಟಿ ಸಂಗೀತಾ ಶೃಂಗೇರಿ ಅವರು ಚಾರ್ಲಿ, ಶಿವಾಜಿ ಸುರತ್ಕಲ್, ಪಂಪ, A+ ಹಾಗೂ ಲಕ್ಕಿ ಮ್ಯಾನ್ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಜತೆಗೆ ವಿನಯ್ ಗೌಡ ಜೊತೆ ಹರಹರ ಮಹಾದೇವ ಸೀರಿಯಲ್ನಲ್ಲಿ ಸತಿ ಪಾತ್ರದಲ್ಲಿ ಸಹ ನಟಿಸಿದ್ದಾರೆ. ನಟಿ ಸಂಗೀತಾ ಶೃಂಗೇರಿ ಹೇಳಿರುವಂತೆ, ನನಗೆ ಸಿಕ್ಸ್ ಪ್ಯಾಕ್ ಮಾಡಬೇಕೆಂಬುದು ಬಾಲ್ಯದ ಕನಸಾಗಿತ್ತು. 10-12 ವರ್ಷದವಳಿದ್ದಾಗಲೇ ನನಗೆ ಆ ಬಗ್ಗೆ ಒಲವಿತ್ತು. ಆದರೆ ಕಾಲ ಕೂಡಿ ಬಂದಿರಲಿಲ್ಲ. ನಾನು ಮಾಡೆಲಿಂಗ್ ಮಾಡಿ ಚಿತ್ರರಂಗಕ್ಕೆ ಬಂದ ಮೇಲೆ ನನಗೆ ಸಿಕ್ಸ್ ಪ್ಯಾಕ್ ಮಾಡಬೇಕೆಂಬ ಹಠ ಮೂಡಿತು. ಶಿವಾಜಿ ಸುರತ್ಕಲ್ ಸಿನಿಮಾ ಶೂಟಿಂಗ್ ಮುಗಿದ ಮೇಲೆ ಬೇರೆ ಬೇರೆ ಸಿನಿಮಾಗಳ ಬಗ್ಗೆ ಮಾತುಕತೆ ನಡೆಯುತ್ತಿತ್ತು. ಹೇಗೂ 3 ತಿಂಗಳು ರಜಾ ಸಿಗುತ್ತೆ, ಈಗಲೇ ಮಾಡೋಣ ಎಂದು ನಿರ್ಧರಿಸಿ ಹೆಜ್ಜೆ ಇಟ್ಟೆ. ಯಲಹಂಕದಿಂದ ಮುಂಜಾನೆ 6 ಗಂಟೆಗೆ ಮಾಸ್ಕ್ ಧರಿಸಿ ಮೆಟ್ರೋದಲ್ಲಿ ಜಯನಗರಕ್ಕೆ ಹೋಗಿ ಜಿಮ್ ವರ್ಕೌಟ್ ಮಾಡುತ್ತಿದ್ದೆ. ನಾನು ಜಿಮ್ನಲ್ಲಿ 1.5 ಗಂಟೆ ವರ್ಕೌಟ್ ಮಾಡುತ್ತಿದ್ದೆ. ನಾನು ಸಿಕ್ಸ್ ಪ್ಯಾಕ್ ಗುರಿ ಇಟ್ಟುಕೊಂಡಿದ್ದರಿಂದ ಸಹಜವಾಗಿ ಕೋರ್ ವ್ಯಾಯಾಮ ಹೊಟ್ಟೆ ಭಾಗಕ್ಕೆ ಇದ್ದೇ ಇರುತ್ತೆ. ಉಳಿದಂತೆ 1.5 ದಿನ ದೇಹದ ಒಂದೊಂದು ಭಾಗಕ್ಕೆ ಕೆಲಸ ಕೊಡುತ್ತಿದ್ದೆ. ವ್ಯಾಯಾಮಕ್ಕೆ ತಕ್ಕಂತೆ ಡಯಟ್ ಇರುತ್ತಿತ್ತು. ನಾನು ಯಾವುದೇ ಆರ್ಟಿಫಿಷಿಯಲ್ ಪೌಡರ್ ತೆಗೆದುಕೊಂಡು ಸಿಕ್ಸ್ ಪ್ಯಾಕ್ ಮಾಡಿಲ್ಲ. ಬದಲಾಗಿ ಟ್ರೇನರ್ ಹೇಳಿದ ಪ್ರಮಾಣದಲ್ಲಿಯೇ ನ್ಯಾಚುರಲ್ ಫುಡ್ ತೆಗೆದುಕೊಂಡು ಸಿಕ್ಸ್ ಪ್ಯಾಕ್ ಕನಸು ನನಸು ಮಾಡಿಕೊಂಡಿದ್ದೇನೆ. ಟ್ರೇನರ್ ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸುತ್ತಿದ್ದೇನೆ ಎಂದಿದ್ದಾರೆ. ಡಯಟ್ ಒಬ್ಬೊಬ್ಬರ ಬಾಡಿಗೆ ಒಂದೊಂದು ರೀತಿಯಾಗಿ ಇರುತ್ತೆ. ಒಂದೇ ಡಯಟ್ ಅನ್ನ ಎಲ್ಲರೂ ಫಾಲೋ ಮಾಡಲು ಆಗುವುದಿಲ್ಲ. ಅವರವರ ಬ್ಲಡ್ ಟೆಸ್ಟ್ ಮಾಡಿ ಯಾವ ಡಿಫಿಷಿಯನ್ಸಿ ಇದೆ ಎಂಬುದನ್ನ ನೋಡಿ ಡಯಟ್ ಫಾಲೋ ಮಾಡಲು ಹೇಳುತ್ತಾರೆ. ಹೀಗಾಗಿ ಯಾರ್ದೋ ಡಯಟ್ ಸೀಕ್ರೆಟ್ ಎನ್ನುತ್ತಾ ಅದನ್ನ ನಾವು ಫಾಲೋ ಮಾಡಲು ಹೋಗಬಾರದು. ನಮ್ಮ ದೇಹಕ್ಕೆ ಯಾವ ಡಯಟ್ ಬೇಕೋ ಅದನ್ನ ಬಲ್ಲವರಿಂದ ಕೇಳಿ ತಿಳಿದು ಅನುಸರಿಸುವುದು ಒಳ್ಳೆಯದು ಎಂದಿದ್ದಾರೆ ಸ್ಯಾಂಡಲ್ವುಡ್ ಸಿಕ್ಸ್ ಪ್ಯಾಕ್ ಒಡತಿ ನಟಿ ಸಂಗೀತಾ ಶೃಂಗೇರಿ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.